ಅಂಬೇಡ್ಕರ್ ಜಿಗೆ ಬಹುಜನ ಕರ್ನಾಟಕ ಕಟ್ಟಡ ಕಾರ್ಮಿಕ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಸಂಘದ ಹೋರಾಟಕ್ಕೆ ಬಂಧುಗಳೇ, ಏನಿವತ್ತು ಬಹುಜನ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘ ಮತ್ತು ಬಹುಜನ ಸಂಘಟನೆಗಳ ಒಕ್ಕೂಟದ ಶ್ರಮಜೀವಿಗಳ ಜೊತೆ ಚೆಲ್ಲಾಟವಾಡುತ್ತಿರುವ ಈ ಒಂದು ಸರ್ಕಾರದ ಅವಿನೀತಿಗಳನ್ನು ಖಂಡಿಸಿ ನಮ್ಮ ಮುಳಬಾಗಲ್ ತಾಲೂಕಿನ ಒಂದು ಕಾರ್ಮಿಕರ ವತಿಯಿಂದ ಇವತ್ತು ಒಂದು ಸಂದೇಶವನ್ನ ರವಾನಿಸ್ತಾ ಇದ್ದೀವಿ. ಏನು ಅಂತಂದ್ರೆ, ಈಗಾಗಲೇ ನಮ್ಮ ಹಿತೈಷಿಗಳೆಲ್ಲ ಮಾತಾಡಿದ್ದೀರಿ. ಈಗ ಸಂಬಂಧಪಡ್ತಕ್ಕಂಥ ತಾಲೂಕು ಕಾರ್ಮಿಕ ನಿರೀಕ್ಷಕರು ಬಂದಿದ್ದಾರೆ ಸ್ಥಳಕ್ಕೆ. ಅದೇ ರೀತಿ ತಾಲೂಕು ಉಪ ತಹಸೀಲ್ದಾರರು ಇದ್ದಾರೆ ಸ್ಥಳದಲ್ಲಿ. ಏನಿವತ್ತು ನಾವು ಈ ಒಂದು ಪ್ರತಿಭಟನೆ ಮುಖಾಂತರ ಕೇಳೋದಂದ್ರೆ, ಆಳುವ ಸರ್ಕಾರಕ್ಕೆ ಏನು ಈ ದೇಶವನ್ನ ಕಟ್ಟತಕ್ಕಂತ ಶ್ರಮಜೀವಿಗಳ ಒಂದು ಬದುಕನ್ನ ಯಾವ ರೀತಿ ನಡೆಸ್ಕೊಳ್ತಾ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನ ಇಷ್ಟೊತ್ತು ನಾವು ಕೊಟ್ಟಿದ್ದೀವಿ. ಈ ಕಾರ್ಮಿಕರಿಂದ ಪಡಿತಕ್ಕಂತ ಒಂದು ಸೆಸ್ ಅನುದಾನವನ್ನ ಬಹಳಷ್ಟು ಕೋಟಿಗಳು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉಳಿದಿದೆ. ಆ ಉಳಿದಿರ್ತಕ್ಕಂಥ ಒಂದು ಕೋಟಿಗಳ ಅನುದಾನವನ್ನ ಆಳುವ ಸರ್ಕಾರಗಳು ನಿಜವಾಗಿ ಶ್ರಮಜೀವಿಗಳಿಗೆ ತಲುಪಬೇಕಾದಂತ ಒಂದು ಸಾಮಗ್ರಿಗಳಿಗೆ ನಿಜವಾಗಿ ತಲುಪಿಸಿದ್ರೆ, ಅವರು ಸಿಗ್ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ನಿಜವಾಗಿ ಸಿಕ್ಕಿದ್ರೆ ಅವರು ಇನ್ನಷ್ಟು ಅವರ ಮಕ್ಕಳಿಗೆ, ಅವ್ರ ಕುಟುಂಬಕ್ಕೆ ಇನ್ನಷ್ಟು ಸಹಕಾರಿಯಾಗ್ತದೆ. ಅದನ್ನು ಬಿಟ್ಬಿಟ್ಟು ಇವತ್ತು ನೋಡಿ, ಈ ಬ್ಯಾಗ್ ಅಲ್ಲಿ ಕೆಲವೊಂದು ಇಷ್ಟೊತ್ತು ಮಾಧ್ಯಮ ಮಿತ್ರರೆಲ್ಲ ನೋಡಿದಿರಿ, ಕೆಲವೊಂದು ಮೆಟೀರಿಯಲ್ ಅನ್ನ ಕೊಡ್ತಾರೆ. ಆ ಮೆಟೀರಿಯಲ್ ವ್ಯಾಲ್ಯೂ ಏನು ಅಂತಂದ್ರೆ 3,000 ಚಿಲ್ಲರೆ ಹಾಕಿದ್ದಾರೆ. 3,000 ಚಿಲ್ಲರೆ ಹಾಕಿದ್ದಾರೆ. ಇದು ಕರ್ನಾಟಕ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಒಂದು ಲೋಪ, ಕಾರ್ಮಿಕರಿಗೆ ವಂಚನೆ ಮಾಡ್ತಾ ಇರ್ತಕ್ಕಂಥ ಒಂದು ಲೋಪ. ಇಂಥ ಒಂದು ಭ್ರಷ್ಟ ವ್ಯವಸ್ಥೆಯ ಸರ್ಕಾರ ಇವತ್ತು ಕಾರ್ಮಿಕರನ್ನ ವಂಚನೆಗೆ ಒಳಪಡಿಸಿ ಏನು ಆ 3,000 ಚಿಲ್ಲರೆ ಹಾಕಿರ್ತಕ್ಕಂಥ ಒಂದು ಕಿತ್ತಿನ ಬೆಲೆ ಇವತ್ತು ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದೆ ಅನ್ನೋದನ್ನು ಕೂಡ ಆಲೋಚನೆ ಮಾಡಬೇಕು ಪ್ರತಿಯೊಬ್ಬ ಕಾರ್ಮಿಕರನ್ನು. ಇಲ್ಲಿ ನಾವು ಕಾರ್ಮಿಕರು ಸುಮ್ಮನೆ ಬಂದಿಲ್ಲ. ಯಾಕೆ ಅಂತಂದ್ರೆ, ಇಲ್ಲೂ ಸಹ ನಾವು 106 ವರ್ಷಗಳಿಂದ ದುಡಿದಿರ್ತಕ್ಕಂಥ ಜನ, 106 ವರ್ಷಗಳಿಂದ ಬಂಗಲೆಗಳನ್ನ ಕಟ್ಟಿರ್ತಕ್ಕಂಥ ಜನ, 106 ವರ್ಷಗಳಿಂದ ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡ್ ಬಂದಿರ್ತಕ್ಕಂಥ ಜನ, ಇವತ್ತೊಂದು ಪಾಯ ಹೊಡೆದು ಒಂದು ಮನೆ ತೋರಣ ಕಟ್ಟೋ ತನಕನು ಒಂದು ಕಾರ್ಮಿಕನಿಲ್ಲ ಅಂತಂದ್ರೆ, ಆ ಕಾರ್ಮಿಕನಿಲ್ದಿದ್ದು ಮನೇನೂ ಇಲ್ಲ, ದೇವಸ್ಥಾನನೂ ಇಲ್ಲ. ಅಂತ ಒಂದು ಶ್ರಮಜೀವಿಗಳ ಬದುಕನ್ನ ಆಟ ಆಡ್ತಾ ಇರ್ತಕ್ಕಂಥ ಸರ್ಕಾರಗಳಿಗೆ ಧಿಕ್ಕಾರವನ್ನು ಹೇಳ್ತೀನಿ ಈ ಸಂದರ್ಭದಲ್ಲಿ. ಹಂಗಾಗಿ ಏನು ತಾವು ಈ ಕೊಡ್ತಕ್ಕಂಥ ಕಳಪೆ ಒಂದು ಸಲಕರಣೆಗಳು ಏನ್ ಕೊಟ್ಟಿದ್ದೀರಿ, ಈ ಸಲಕರಣೆಗಳನ್ನ ಕೂಡಲೇ ರಾಜ್ಯ ಸರ್ಕಾರ ವಾಪಸ್ ಪಡಿಬೇಕು. ಯಾಕೆ ಅಂತಂದ್ರೆ, ಇದು ಮೊಟ್ಟ ಮೊದಲನೇದಾಗಿ ನಾವು ಪ್ರಾರಂಭ ಮಾಡಿದ್ದೀವಿ ಮೂಡಲಬಾಗಿಲಿನಲ್ಲೇ. ಈ ಮೂಡಲಬಾಗಿಲಿನಲ್ಲಿ ಪ್ರಾರಂಭ ಮಾಡಿದ್ದೀವಿ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಇದು ಬೆಂಕಿ ಹತ್ತುತ್ತದೆ. ಇದನ್ನ ಅರ್ಥ ಮಾಡ್ಕೊಬೇಕು. ಇಲ್ಲಿ ಬೆಂಕಿ ಹಚ್ಚಿ ಬಿಟ್ಟಿದ್ದೀವಿ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಬೆಂಕಿ ಉರಿತದೆ. ಹಂಗಾಗಿ ಏನ ಬೆಂಕಿ ಹಚ್ಚಿರ್ತಕ್ಕಂಥ ಬೆಂಕಿ ಇಲ್ಲಿ ತಣ್ಣಗೆ ಆಗೋದಿಲ್ಲ. ಆದ್ರಿಂದ ಈ ಸಂಬಂಧಪಡ್ತಕ್ಕಂಥ ಕಾರ್ಮಿಕ ಸಚಿವರಾಗಿರ್ಬೋದು, ಸಂಬಂಧಪಡ್ತಕ್ಕಂಥ ಒಳ್ಳೆ ಅಧಿಕಾರಿ ಇವತ್ತು ಕಾರ್ಮಿಕ ಇಲಾಖೆಗೆ ಬಂದಿದ್ದಾರೆ. ನಮ್ಮ ಅವ್ರ ಹೆಸರೇನು, ಒಳ್ಳೆ ಅಧಿಕಾರಿ ಬಂದಿದ್ದಾರೆ. ಆ ಅಧಿಕಾರಿ ಹಿಂದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದವರು ಇವಾಗ ಕಾರ್ಮಿಕ ಕಮಿಷನರ್ ಆಗಿ ಬಂದಿದ್ದಾರೆ ನಮ್ಮ ಕಾರ್ಮಿಕ ಇಲಾಖೆಗೆ. ನಾವು ಮತ್ತೊಂದ್ಸರಿ ಅವ್ರನ್ನ ಭೇಟಿ ಆಗುವಂತ ಕೆಲಸ ನಾನು ಮಾಡ್ತೀನಿ. ಇದೇ ಸಾಮಗ್ರಿಗಳನ್ನ ನಾನು ಅವ್ರ ಎದುರುಡಿಗೆ ತಗೊಂಡು ಹೋಗ್ತೀನಿ. ಇದು ಕಳಪೆ ಸಲಕರಣೆಗಳಿವು. ಇಂಥ ಒಂದು ಸಲಕರಣೆಗಳು ಬಂದಾಗ ಮುಳಬಾಗಿಲಿನಲ್ಲೇನೋ ಅಂತ ಜನ ಏನಿಲ್ಲ, ಎಲ್ಲೋ ತಾಲೂಕಲ್ಲಿ ಉಳಿದಿರ್ತಕ್ಕಂಥವುಗಳನ್ನ ದಯವಿಟ್ಟು ಈ ತಾಲೂಕಿಗೆ ತಂದು ಕೊಟ್ಟಾಗ ಅವುಗಳನ್ನ ಕಾರ್ಮಿಕ ನಿರೀಕ್ಷಕರು ಅದನ್ನ ನಿರ್ಲಕ್ಷಿಸಬೇಕು. ಕೊಟ್ಟಿದ್ದನ್ನೇ ಈಗಲೇ
3 ಸಾರಿ 4 ಸಾರಿ 5 ಸಾರಿ ನಾನ್ ನೋಡ್ದಂಗೆ 5-6 ಬಾರಿ ಇದೇ ಸಲಕರಣೆಗಳನ್ನ ಕೊಡ್ತಾ ಇದ್ದೀರಿ. ಏನಕ್ ಬೇಕಾಗಿದೆ ಇದು? ಈ ಶೂಗಳು ನೋಡಿ, ಒಬ್ಬರಾದ್ರೂ ಹಾಕೊಳಕ್ಕಾಗ್ತದ? ಯಾರೋ ಹುಡುಗರು ಹಾಕೊಳ್ಳೋ ಶೂಗಳು, ಇಂಥ ಶೂಗಳನ್ನ ತಂದು ಕೊಡ್ತಾರೆ. ಇಂಥ ಒಂದು ಮೆಟೀರಿಯಲ್ ಕೊಟ್ಟಾಗ ಯಾರಿಗ ಬೇಕಾಗಿದೆ ಸಲಕರಣೆಗಳು? ಏನಕ್ ಬೇಕಾಗಿದೆ? ನಿಜವಾಗಿ ಆ ಸಲಕರಣೆಗಳಿಗೆ ಉಪಯೋಗ ಮಾಡುವಂತದನ್ನ ಅವರ ಒಂದು ಬದುಕಿಗೆ ಏನ್ ಬೇಕಾಗಿದೆ, ಕಾರ್ಮಿಕರ ಬದುಕಿಗೆ ಏನ್ ಬೇಕಾಗಿದೆ. ಇವತ್ತು ಕಾರ್ಮಿಕರಾಗಿ ನಾನಾ ರೀತಿಯ ಸಂಘಟಿತ ಮತ್ತು ಅಸಂಘಟಿತ ವಲಯದಲ್ಲಿ ನಾನಾ ರೀತಿಯ ಕಾರ್ಮಿಕರಿದ್ದಾರೆ. ನಿಜವಾದ ಬಿಡಿ ಕಾರ್ಮಿಕರಿದ್ದಾರೆ, ಕಟ್ಟಡ ಕಾರ್ಮಿಕರಿದ್ದಾರೆ, ಗಿಗ್ ಕಾರ್ಮಿಕರಿದ್ದಾರೆ, ಹಲವಾರು ಕಾರ್ಮಿಕರಿದ್ದಾರೆ. ಅಂತ ಕಾರ್ಮಿಕರನ್ನೆಲ್ಲ ಗುರುತಿಸಿ ಆ ಕಾರ್ಮಿಕರಿಗೆ ಬೇಕಾಗಿರ್ತಕ್ಕಂಥ ಒಂದು ಸೌಲಭ್ಯಗಳನ್ನ ನೀಡೋದ್ರ ಕಡೆ ಆಲೋಚನೆಗಳನ್ನ ಮಾಡೋದು ಬಿಟ್ಟು ಈ ಲೂಟಿ ಹೊಡೆಯೋ ಕೆಲಸ ಮಾಡ್ತಾ ಇದ್ದಾರೆ. ಈ ಲೂಟಿ ಹೊಡೆತಕ್ಕಂಥ ಸರ್ಕಾರಕ್ಕೆ ಮತ್ತೊಂದ್ಸಾರಿ ಧಿಕ್ಕಾರವನ್ನು ಹೇಳೋಣ. ಅದೇ ರೀತಿ ಏನಿವತ್ತು ನಾವು ಒಂದು ಡಿಮ್ಯಾಂಡ್ಗಳನ್ನ ಇಟ್ಟು ನಾವು ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಕಾರ್ಮಿಕ ನಿರೀಕ್ಷಕರು ಮತ್ತೆ ಉಪ ತಹಸೀಲ್ದಾರರು ಸ್ಥಳದಲ್ಲಿದ್ದು ಒಂದು ಮನವಿಯನ್ನ ಸ್ವೀಕರಿಸಿದ ತಕ್ಷಣ ಸರ್ಕಾರಕ್ಕೆ ಮುಟ್ಟಿಸಲೇಬೇಕು. ಮತ್ತೆ ನೀವೇನಾದ್ರೂ ತಗೊಂಡು ಇಲ್ಲೇ ಇಟ್ಕೊಳ್ಳೋದಾಗಿರ್ಬೋದು, ಮತ್ತೊಂದ್ಸರಿ ನಮ್ಗೆ ಇದು ತಲುಪಿಲ್ಲ ಅಂತೇಳಿ ಗೊತ್ತಾಯ್ತು ಅಂತಂದ್ರೆ ಆ ಅಧಿಕಾರಿಗಳನ್ನ ಕೂಡ್ಲೆ ನಾವು ಅಮಾನತುಗೊಳಿಸೋ ತನಕ ನಾನು ಬಿಡೋದಿಲ್ಲ. ಇದು ಖಂಡಿತವಾಗಿ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಹಲವಾರು ಮನವಿಗಳು ಇವತ್ತು ನಾವು ಇಲ್ಲಿ ಕೊಟ್ಟಿರ್ತೀವಿ, ನಾವು ಅದನ್ನ ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಹಲವಾರು DC ಗಮನಕ್ಕೆ ಇನ್ನೂ ಹೋಗಿಲ್ಲ ನಾವು ಕೊಟ್ಟಿರ್ತಕ್ಕಂಥ ಮನವಿಗಳು. ನಾನು ಅಲ್ಲೋ ಫಾಲೋ ಅಪ್ ಮಾಡ್ತಾ ಇದ್ದೀನಿ, ಇಲ್ಲಿ ನಮ್ಮ ಹುಡುಗರು ಇನ್ನೂ ಫಾಲೋ ಅಪ್ ಮಾಡ್ಲಿಲ್ಲ. ಅದು ಮತ್ತೊಂದ್ಸಾರಿ ನನ್ನ ಕಣ್ಣಿಗೆ ಈ ಮನವಿ ತಲುಪ್ತಾ ಇಲ್ಲ ಅಂತ ಹೇಳಿ ಗೊತ್ತಾದ್ರೆ ಯಾವ ಅಧಿಕಾರಿ ಮನವಿ ಸ್ವೀಕರಿಸಿ ಇಲ್ಲಿಂದ ಕಳಿಸಿರಲ್ವೋ ಅಂತ ಅಧಿಕಾರಿ ವಿರುದ್ಧವಾಗಿ ನಿರ್ದಾಕ್ಷಿಣ್ಯವಾಗಿ ಅವ್ರನ್ನ ಅಮಾನತುಗೊಳಿಸೋ ತನಕ ನಾನು ಬಿಡೋದಿಲ್ಲ ಅಂತ ಹೇಳಿ ಮತ್ತೊಂದ್ಸರಿನೂ ನಾನು ಹೇಳ್ತೀನಿ. ಹಂಗಾಗಿ ಇವತ್ತು ಈ ಒಂದು ನಮ್ಮ ಸಂಘಟನೆಯ ಮುಖಾಂತರ ಈ ಹೋರಾಟಗಳನ್ನ ಮಾಡ್ತಾ ಮನವಿಯನ್ನ ಕೊಡ್ತಾ ಇದೀವಿ. ಕಾರ್ಮಿಕ ನಿರೀಕ್ಷಕರು ಮತ್ತೊಂದ್ಸರಿ ಹೊಸದಾಗಿ ಬಂದಿದ್ದೀರಿ ತಾವು. ಈ ತಾಲೂಕಿನಲ್ಲಿ ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ, ನಿಜವಾದ ಕಾರ್ಮಿಕರು ಯಾರಿದ್ದಾರೋ ಅವ್ರ ಕಾರ್ಡ್ಗಳನ್ನ ಪತ್ತೆ ಹಚ್ಚಿ ಅದನ್ನೊಂದು ಪಟ್ಟಿ ಮಾಡಿ. ಕಾರ್ಮಿಕರಲ್ಲದೆ ಇರ್ತಕ್ಕಂಥವ್ರು ಹಲವಾರು ರೀತಿಯ ಇವರು ಕಾರ್ಡ್ಗಳನ್ನ ಮಾಡ್ಕೊಂಡಿದ್ದಾರೆ. ಅದು ನಮ್ಮ ಕಟ್ಟಡ ಕಾರ್ಮಿಕರಿಗೆ ಅನ್ವಯಿಸ್ತದ ಇಲ್ಲ ಅನ್ನೋದನ್ನ ಪತ್ತೆ ಹಚ್ಚಬೇಕಾಗಿದೆ. ಹೇಳಿದಿರಿ, ನಡೀತಾ ಇದ್ರೆ ಕೂಡ ನಿಜವಾದ ಕಾರ್ಮಿಕರನ್ನ ಬಿಟ್ಟು ಇವತ್ತು ಕಾರ್ಮಿಕರು ಅಲ್ಲದೆ ಇರೋವರೆಗೆ ಬೆನಿಫಿಟ್ ಗಳನ್ನ ಹೋಗ್ತಾ ಇದ್ದಾವೆ, ಬರ್ತಕ್ಕಂಥ ಹೋಗ್ತಾ ಇದ್ದಾವೆ. ಅವುಗಳ ಕಡೆ ಕೂಡ್ಲೆ ಅದನ್ನ ತಾವು ಗಮನಕ್ಕೆ ತಗೊಬೇಕು. ಸಮಿತಿ ರಚನೆ ಮಾಡ್ಬೇಕು. ಇಲ್ಲಿ ತಾಲೂಕ್ ಸಮಿತಿ ಒಂದು ರಚನೆ ಮಾಡಿ ಬಿಡಿ. ಎಲ್ಲೆಲ್ಲಿ ಕಾರ್ಡ್ಗಳು ನಮ್ಮ ಮೇಸ್ತ್ರಿಗಳೇ ಇರ್ತಾರೆ, ನಿಜವಾದ ಕಾರ್ಮಿಕರು ಎಲ್ಲೆಲ್ಲಿದಾರೋ ಅವ್ರದೇ ಒಂದು ಪಟ್ಟಿ ಮಾಡಿ. ಅವ್ರಿಗೆ ಅನ್ಯಾಯ ಆಗೋದು ಬೇಡ. ಅನ್ಯಾಯ ಆಗ್ತಾ ಇದೆ, ಅದನ್ನ ನಾವು ಗಮನಿಸ್ತಾ ಇದ್ದೀವಿ. ಅದು ಮತ್ತೊಂದ್ಸರಿ ಮರುಕಳಿಸಬಾರ್ದು. ಮತ್ತೆ ನಾನಾ ರೀತಿಯ ಬರ್ತಕ್ಕಂತ ಕಾರ್ಮಿಕರ ಮಕ್ಕಳಿಗೆ ಬರ್ಬೇಕಾಗಿರ್ತಕ್ಕಂಥ ಒಂದು ಸ್ಕಾಲರ್ಶಿಪ್ ಇದುವರೆಗೂ ಮುಟ್ತಾ ಇಲ್ಲ. ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಸ್ಕಾಲರ್ಶಿಪ್ ಅಂತೇಳಿ ತಾವೇನೆ ಒಂದು ಕ್ಯಾಟ್ಲಾಗ್ ಅಲ್ಲಿ ತೋರಿಸಿದಿರಿ. ಎಷ್ಟು ಜನ ಮಕ್ಕಳ ಪಟ್ಟಿ ತಮ್ಮಲ್ಲಿದೆ? ನಾನು ಪ್ರತಿ ಸಾರಿನೂ ಕೇಳ್ತಾ ಇದ್ದೀನಿ, ಕಟ್ಟಡ ಕಾರ್ಮಿಕರ ಮಕ್ಕಳನ್ನ ಪ್ರತ್ಯೇಕವಾಗಿ ತಾವು ಕಟ್ಟಡ ಕಾರ್ಮಿಕರ ಮಕ್ಕಳ ಪಟ್ಟಿಯನ್ನ ಪ್ರತ್ಯೇಕವಾಗಿ ಮಾಡ್ಕೊಡಿ ನಮಗೆ. ಆ ಮಕ್ಕಳಿಗೆ ನಿಜವಾದ ಒಂದು ಸ್ಕಾಲರ್ಶಿಪ್ ಮುಟ್ತಾ ಇದೆಯಾ ಇಲ್ಲ ಅಂತೇಳಿ ನಮ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಕಾರ್ಮಿಕರ ನಿರೀಕ್ಷಕರು ಇದ್ರ ಕಡೆ ಗಮನ ಕೊಡ್ಬೇಕು. ಪ್ರತಿ ಶಾಲೆಗೂ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಶಾಲೆಗಳಿಗೆ ಕಟ್ಟಡ ಕಾರ್ಮಿಕರು ಇಲ್ಲಿ ನಿಮ್ಮಲ್ಲಿ ಪಟ್ಟಿ ಇರ್ತದೆ. ಕಟ್ಟಡ ಕಾರ್ಮಿಕರು ನೋಂದಾವಣೆ ಮಾಡ್ಕೊಂಡಿರ್ತಕ್ಕಂಥ ಫಲಾನುಭವಿ ಮಕ್ಕಳು ಪೂರ್ತಿ ಡೀಟೇಲ್ ನಿಮ್ಮಲ್ಲಿದೆ. 1ನೇ ತರಗತಿಯಿಂದ ಡಿಗ್ರಿ ತನಕ ಯಾರಿದ್ದಾರೆ ಯಾರಿಲ್ಲ ಅನ್ನೋ ಒಂದು ಮಾಹಿತಿ ನಿಮ್ಮಲ್ಲಿಲ್ಲ ಅಂತಂದ್ರೆ ನಾವಿನ್ನೇನ್ ಕೇಳ್ಬೇಕು ಅದನ್ನ? ಇಲ್ಲಿ ನಮ್ಗೆ ಆ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರ್ತಾ ಇದೆಯಾ ಇಲ್ಲ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಇದು 2ನೇ ಮಾಹಿತಿ. 3ನೇದಾಗಿ ಕಟ್ಟಡ ಕಾರ್ಮಿಕ ಭವನ ಇಲ್ಲ ಇಲ್ಲಿ. ನಾನು ಹಲವಾರು ಬಾರಿ ಜನಪ್ರಿಯ ಶಾಸಕರ ಗಮನಕ್ಕೂ ತಂದಿದ್ದೀನಿ, ಹಿಂದೆ ಇದ್ದಂತ ಕಾರ್ಮಿಕ ನಿರೀಕ್ಷಕರ ಗಮನಕ್ಕೂ ತಂದಿದ್ದೀನಿ, ಹಿಂದೆ ನಮ್ಮ ತಹಶೀಲ್ದಾರರ ಗಮನಕ್ಕೂ ತಂದಿದ್ದೀನಿ. ತಮ್ಮ ಕಡೆಯಿಂದ ನಮ್ಮ ಕಾರ್ಮಿಕ ಭವನ ಬೇಕು ಅಂತ ಹೇಳಿ ಇದುವರೆಗೂ ತಾವು ಒಂದು ಲೆಟರ್ ಕರೆಸ್ಪಾಂಡೆನ್ಸ್ ಅನ್ನ ಮಾಡ್ಲಿಲ್ಲ. ಇಲ್ಲಿ ಕಾರ್ಮಿಕ ನಿರೀಕ್ಷಕರು ಕೂಡ್ಲೆ ತಮ್ಮ ಕಡೆಯಿಂದ ನಮಗೆ ಕಾರ್ಮಿಕ ಭವನಕ್ಕೆ ಜಾಗ ಕೊಡಿ ಅಂತೇಳಿ ದಯವಿಟ್ಟು ಕೇಳಿ ಕಾರ್ಮಿಕ ನಿರೀಕ್ಷಕರು ದಂಡಾಧಿಕಾರಿಗಳನ್ನ. ಅವ್ರು ಕೊಡೋದಿಲ್ಲ ಅಂತಂದ್ರೆ ನಾವು ಮತ್ತೆ ಹೋರಾಟ ಮಾಡ್ತೀವಿ. ನೀವೇ ಕೇಳಲಿಲ್ಲ ಅಂತಂದ್ರೆ ನಾವೆಲ್ಲಿ ಕೇಳ್ಕೊಂಡು ಹೋಗೋಣ? ನಮ್ಗೆ ಅವ್ರಿಗೆ ಆ ಶ್ರಮಜೀವಿಗಳಿಗೆ ಮಕ್ಕಳಿಗೆ ಮದುವೆಗಳು ಮಾಡ್ಬೇಕು ಅಂತಂದ್ರೆ ಕಟ್ಟಬೇಕು. ಅವ್ರು ದುಡಿಯೋ ದುಡಿಮೆಗಳಲ್ಲಿ ಎತ್ಕೊಂಡೋಗಿ 1 ಲಕ್ಷ 1.5 ಲಕ್ಷ ಎಲ್ಲಿ ಕಟ್ಟೋದವ್ರು? ಅದ್ ನಿಮ್ಗೆ ಗೊತ್ತಾಗಲ್ವಾ? ನೀವು ಕಾರ್ಮಿಕ ನಿರೀಕ್ಷಕರಿದ್ದೀರಿ, ಕೂಡ್ಲೆ ಅದನ್ನೊಂದು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ ಸಂಬಂಧಪಡ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳಿಗೆ ಲೆಟರ್ ಕಳ್ಸಿಕೊಡಿ. ಆ ಕಾರ್ಮಿಕ ಭವನಕ್ಕೆ ಎಲ್ಲೊಂದು 1/2 ಎಕರೆ 1 ಎಕರೆ ಜಾಗವನ್ನ ಪಡೆಯೋದ್ರ ಮುಖಾಂತರ ನಾವು ಕಮಿಷನರ್ಗೆ ಒಂದು ಲೆಟರ್ ಮಾಡಿಸೋಣ. ಆ ಕಾರ್ಮಿಕ ಭವನಕ್ಕೆ ಒಂದು ನಾಂದಿ ಆಡೋಣ ಅಂತ ಹೇಳ್ಕೊಡೋಣ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದ್ರ ಜೊತೆಗೆ
ಏನು ರಾಜ್ಯ ಸರ್ಕಾರ ಮತ್ತು ಕಾರ್ಮಿಕ ಮಂಡಳಿಯಲ್ಲಿ ಸಂಬಂಧಪಡ್ತಕ್ಕಂತ ಕಾರ್ಮಿಕರಿಗೆ ಗುಂಪು ನಿವೇಶನಗಳನ್ನ ನೀಡಬೇಕು ಅಂತೇಳಿ ತಮ್ಮಲ್ಲಿ ಆದೇಶ ಇದೆ. ನೀವು ಓದ್ಕೊಂಡಿದ್ದೀರೋ ಇಲ್ಲ ತಿಳ್ಕೊಂಡಿದ್ದೀರೋ ಗೊತ್ತಿಲ್ಲ, ನಾವು ತಿಳ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ನಾನು ಪ್ರಶ್ನೆ ಮಾಡ್ಬೇಕಾಗಿದೆ. ಕಾರ್ಮಿಕರಿಗೆ ಗುಂಪು ನಿವೇಶನಗಳು ಕೊಡ್ಬೇಕು. ಇದುವರೆಗೂ ಕಾರ್ಮಿಕರಿಗೆ ನೀವು ಒಂದು ಮನೆ ಸೈಟ್ ಆಗ್ಲಿ, ಒಂದು ಮನೆ ಆಗ್ಲಿ, ಇಲ್ಲ ಅವ್ರಿಗೆ ಲೋನ್ ಆಗ್ಲಿ, ಇಂಥವ್ರು ತಗೊಳ್ಳಿ ಅಂತೇಳಿ ಇದುವರೆಗೂ ಕಾರ್ಮಿಕ ಇಲಾಖೆಯ ಪರವಾಗಿ ಯಾರೊಬ್ಬರು ಕೇಳಿದವರಿಲ್ಲ. ಅದನ್ನ ಇನ್ನು ಮುಂದೆ ತಾವೇನ್ ಬಂದಿದ್ದೀರಿ, ಇನ್ನು ಮುಂದೆ ಅದನ್ನ ಸಕ್ರಿಯವಾಗಿ ರಾಜ್ಯ ಸರ್ಕಾರ ಆದೇಶದಂತೆ ಅವ್ರಿಗೆ ಎಲ್ಲಿ ಜಾಗ ನೀವು ದಂಡಾಧಿಕಾರಿಗಳ ಮುಖಾಂತರ ಪಡಿತೀರೋ ಇಲ್ಲ ಸರ್ಕಾರಕ್ಕೆ ಬರಿತೀರೋ ಏನ್ ಮಾಡ್ತಿರೋ, ಸಂಬಂಧಪಡ್ತಕ್ಕಂಥ ಗ್ರಾಮೀಣ ಭಾಗಗಳಲ್ಲಾಗಿರ್ಬೋದು, ನಿಜವಾದ ಕಾರ್ಮಿಕರು ಏನಿದ್ದಾರೆ ಆ ಕಾರ್ಮಿಕರಿಗೆ ನಿವೇಶನಗಳನ್ನ ಕೊಡೋದ್ರಿಗೆ ನೀವು ಮುಂದಾಗಬೇಕು ಅಂತ ಹೇಳಿ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಏನು ಇವತ್ತು ಸಂಬಂಧಪಡ್ತಕ್ಕಂಥ 60 ವರ್ಷ ಮೇಲ್ಪಟ್ಟವರಿಗೆ ರಿಟೈರ್ಡ್ ಆಗ್ತಾರೆ ಅವರ ಕಾರ್ಮಿಕರು, ರಿಟೈರ್ಡ್ ಆದವರಿಗೆ 3,000 ಒಂದು ಮಾಶಾಸನವನ್ನ ಕೊಡ್ಬೇಕು ಅಂತೇಳಿ ಸರ್ಕಾರದ ಆದೇಶ ಬರ್ತಾ ಇದೆ. ಆದ್ರೆ ಈಗ ತಾತ್ಕಾಲಿಕವಾಗಿ ನಿಂತಿದೆ. ಆ ಬರ್ತಾ ಇರೋದ್ರ ಬಗ್ಗೆ ಏನು 3,000 ಇದೆಯೋ ಅದನ್ನ 5,000ಕ್ಕೆ ಏರಿಸಬೇಕು. ಅವ್ರಿಗೆ 5,000 ಮಾಶಾಸನವನ್ನ ಕೊಡುವಂತ ಒಂದು ವ್ಯವಸ್ಥೆಗೆ ಇಲ್ಲಿಂದ ತಾವು ಒಂದು ಪತ್ರ ವ್ಯವಹಾರವನ್ನ ಮಾಡ್ಬೇಕು ಅಂತ ಹೇಳಿ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದ್ರ ಜೊತೆಗೆ ಇನ್ನೂ ಹಲವಾರು ವಿಚಾರಗಳಿದಾವೆ. ಆ ಹಲವಾರು ವಿಚಾರಗಳನ್ನ ಮನವಿ ಮುಖಾಂತರ ಓದಿ ಕೊಡ್ತಾರೆ. ಮನವಿಯನ್ನ ಸ್ವೀಕರಿಸಿ ನಮಗೆ ಕಾರ್ಮಿಕರಿಗೆ ಸಿಗ್ಬೇಕಾಗಿರ್ತಕ್ಕಂಥ ನಿಜವಾದ ಸೌಲಭ್ಯಗಳನ್ನ ತಲುಪಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಬೇಕು ಅಂತೇಳಿ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಮಾಧ್ಯಮ ಮಿತ್ರರು ಮತ್ತೆ ನಮ್ಮ ಕಾರ್ಮಿಕ ವೃಂದದವರಿಗೆ ವಂದಿಸಿ ನನ್ನ 2 ಮಾತುಗಳಿಗೆ ವಿರಾಮ ಹೇಳ್ತೀನಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಪ್ರಬುದ್ಧ ಭಾರತ.